ಎಲ್ರಿಗೂ ನಮಸ್ಕಾರ. ಸೋನ್ಮಾರ್ಗಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೋನ್ಮಾರ್ಗ್ ಹೇಗಿದೆ ಬನ್ನಿ ನೋಡೋಣ. ಎಲ್ರಿಗೂ ನಮಸ್ಕಾರ. ಎಸ್ ಪ್ರೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಲಾಸ್ಟ್ ಟೈಮ್ ನಿಮ್ಮೆಲ್ಲರಿಗೂ ಮೇಘಾಲಯಕ್ಕೆ ಕರ್ಕೊಂಡು ಹೋಗಿದ್ದೆ. ಈ ಸಲ ಅದಕ್ಕಿಂತ ಚೆನ್ನಾಗಿರೋದೊಂದು ಜಾಗಕ್ಕೆ ಕರ್ಕೊಂಡು ಹೋಗಬೇಕು ಅಂತ ತುಂಬ ಎಕ್ಸೈಟ್ ಆಗಿದ್ದೀನಿ. ಯಾವುದಪ್ಪ ಜಾಗ ಅಂದರೆ ಭೂಲೋಕದಲ್ಲೇ ಸ್ವರ್ಗ ಅಂತ ಕರೀತಾರೆ. ಸ್ವರ್ಗ ಅಂದರೆ ಏನು ತಪ್ಪಾಗಲ್ಲ, ಸ್ವರ್ಗನೇ ಅದು. ಕಾಶ್ಮೀರಕ್ಕೆ ಹೋಗ್ತಾ ಇದ್ದೀನಿ. ಕಾಶ್ಮೀರಲ್ಲಿ ಏನೇನಿದೆ, ಎಲ್ಲೆಲ್ಲಿ ಯಾವ್ಯಾವ ಜಾಗ ನೋಡ್ಬೋದು, ಯಾವ್ದು ಬೆಸ್ಟ್ ಇದೆ ಎಲ್ಲ ಬೆಸ್ಟು ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತು ನಿಮ್ಮೆಲ್ಲರಿಗೂ ಎಲ್ಲಿ ಕರ್ಕೊಬಂದಿದ್ದೀನಿ ಅಂದರೆ ಕಾಶ್ಮೀರದ ಗಾಂದರ್ಬಲ್ ಡಿಸ್ಟಿಕ್ ಅಂತ ಇದೆ. ಗಾಂದರ್ಬಲ್ ಡಿಸ್ಟಿಕ್ಕಲ್ಲೇ ತುಂಬ ಫೇಮಸ್ ಆಗಿರೋ ಊರು ಅಂದರೆ ಸೋನ್ಮಾರ್ಗ್. ಸೋನ್ಮಾರ್ಗಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೋನ್ಮಾರ್ಗ್ ಹೇಗಿದೆ ಬನ್ನಿ ನೋಡೋಣ. ಶ್ರೀನಗರದಿಂದ 60 ಕಿಲೋಮೀಟರ್ ಜರ್ನಿ ಮಾಡ್ಕೊಂಡು ಇಲ್ಲಿ ಸೋನ್ಮಾರ್ಗಿಂದ 18 ಕಿಲೋಮೀಟರ್ ಹಿಂದೆ ಇದ್ವಿ. ಇಲ್ಲೊಬ್ರು ನಮ್ಮ ಫ್ರೆಂಡ್ ಇದ್ದಾರೆ, ಅವ್ರ ಮನೆಗೆ ಟೀ ಕುಡಿಯೋಕೆ ಹೋಗ್ತಾ ಇದೀನಿ. ಬನ್ನಿ ನೋಡೋಣ ಅವ್ರ ಮನೆ ಹೇಗಿದೆ. ಆಕ್ಚುಲಿ ಇದು ನಮ್ಮ ಫ್ರೆಂಡ್ ಮನೆ. ಒಳಗಡೆ ಹೆಂಗಿದೆ ಅಂತ ಬನ್ನಿ ತೋರಿಸ್ತೀನಿ. ತುಂಬಾ ಚಿಕ್ಕದಾಗಿರುತ್ತೆ ಅನ್ಕೊಂಡೆ, ನೋಡಿದ್ರೆ ಮಿನಿಮಮ್ ಒಂದು 10 ಬೆಡ್ರೂಮ್ ಇದೆ ಈ ಮನೇಲಿ. ಎಷ್ಟು ಸಖತ್ತಾಗಿದೆ. ಈ ರೂಮ್ ನೋಡಿದ್ರೆ ಇಲ್ಲೇ ಇರ್ಬೇಕು ಅಂತ ಮನ್ಸಾಗ್ತಾ ಇದೆ. ಹಂಗೆ ಹೆವಿ ಚಳಿ ಇರೋದ್ರಿಂದ ಬಿಸಿ ಕಾಯಿಸ್ಕೊಳ್ಳಿ ಅಂತ ಇಲ್ಲಿ ಟ್ರೆಡಿಷನಲ್ ಇಸ್ಕ ನಾಮ್ ಕ್ಯಾ ಬೈ ಕಾಂಗಡಿ ಇಟ್ಟಿದ್ದಾರೆ. ಫುಲ್ ಬೆಂಕಿ. ಇದು ಕಾಲ ಹತ್ರ ಇಟ್ಕೊಂಡ್ರೆ ಇವಾಗಿರೋ ವೆದರ್ಗೆ ಫುಲ್ಲು ಬಿಸಿ ಆಗುತ್ತೆ. ಹೊರಗಡೆ ಅಷ್ಟು ಚಳಿ ಇದೆ. ಇದನ್ನ ಕೊಟ್ಟಿದ್ದಾರೆ. ಇವಾಗ ಟೀ ತಂದು ಕೊಡ್ತಾರೆ. ಟೀ ಕುಡಿಯೋಣ ಇದ್ರ ಜೊತೆಲಿ. ಪಾಪ ಈಟ್ರೆಲ್ಲ ಹಾಕ್ಬಿಟ್ಟು ಟೀ ಜೊತೆಗೆ ಈ ಬಿಸ್ಕತ್ ಈ ಕೇಕ್ ಎಲ್ಲ ಇಟ್ಬಿಟ್ಟಿದ್ದಾರೆ. ಇಷ್ಟೊಂದು ಹೆಂಗ್ ತಿನ್ನೋದಂತ ಗೊತ್ತಿಲ್ಲ. ಫಸ್ಟ್ ಟೀ ಕುಡಿದ್ಬಿಟ್ಟು ನೋಡೋಣ ಇಲ್ಲಿದೆ ಹೆಂಗಿದೆ ಟೀ ಅನ್ನೋದು. ಟೀ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಈ ಚಳಿಲಿ ಟೀ ಕುಡಿದು ತುಂಬಾ ಖುಷಿ ಆಗ್ತಾ ಇದೆ. ಫೈನಲ್ಗೆ ಒಂದು 10 ಹೋಟೆಲ್ ಹುಡುಕಿ ಕೊನೆಗೆ ನನಗೆ ಇದು ರೋಸ್ವುಡ್ ಅನ್ನೋದು ಒಂದು ಹೋಟೆಲ್ಲು ತುಂಬ ಚೆನ್ನಾಗಿ ಇಷ್ಟ ಆಯಿತು. ವ್ಯೂ ಸಖತ್ತಾಗಿದೆ ನೋಡೋಕ್ಕೆ. ರೂಮು ಚೆನ್ನಾಗಿದೆ. ಈ ರೂಮಲ್ಲಿ ನಾನು ಇವಾಗ ಸ್ಟೇ ಆಗ್ತಾಯಿದ್ದೀನಿ. ವಾವ್, ಲೈಫಲ್ಲಿ ಒಂದು ಸಲ ಸ್ನೋಫಾಲ್ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಒಂದು 3 ಟೈಮ್ ಕಾಶ್ಮೀರಕ್ಕೆ ಬಂದೋದೆ, ಸ್ನೋಫಾಲೇ ಸಿಗಲಿಲ್ಲ. ಆದರೆ ಇದು ಆಶ್ಚರ್ಯ ಏನಂದರೆ ನನಗೆ ಮೇಯಲ್ಲಿ ಇವತ್ತು ಸ್ನೋಫಾಲ್ ಸಿಗ್ತಾ ಇದೆ. ನಾನಂತೂ ತುಂಬ ಖುಷಿಯಾಗಿದ್ದೀನಿ. ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ರಾತ್ರಿ ಫುಲ್ಲು ಸ್ನೋಫಾಲ್ ಆಗಿದೆ. ಎಂಥ ಅದ್ಭುತ ನೋಡಿ. अर्धा घंटे ಒಂದೊಂದ್ಸಲ ವೆದರ್ ಚೇಂज ಆಗುತ್ತೆ ಇಲ್ಲಿ. रेट क्या दिया आपने सर घोड़े का? रेट तो मेरा भाई ने बात किया, पैसा कुछ भी नहीं ले रहा है, फ्री में लेके जा रहा है. ओके हाँ वही ना सर, हमें यहाँ पर ड्यूटी है, कहीं रेट तो ज़्यादा नहीं है. हाँ, हम यहाँ पर चेक कर रहे हैं. ठीक है भाई. सब मेरा दोस्त लोग है 3-4 है, वो लोग ने बात करके इधर दिया. ओके मैं तो पैसा नहीं दिया. एंजॉय योर ट्रिप सर. थैंक यू ವೆರಿ ಮಚ್. मोस्ट वेलकम. ಥ್ಯಾಂಕ್ ಯು. ओके ಇಲ್ಲಿ ಪೊಲೀಸ್ ಇಷ್ಟು ಒಳ್ಳೆಯವ್ರಂದ್ರೆ ಇಲ್ಲಿ ಯಾರು ಮೋಸ ಮಾಡ್ತಾರೆ ಅಂದ್ಬಿಟ್ಟು ಎಷ್ಟು ಅಮೌಂಟ್ ಕೊಟ್ಟಿದ್ದೀರಾ ಏನು ಅಂತ ಎಲ್ಲ ಕೇಳಿದ್ರು. ನನಗೆ ಲೋಕಲ್ ಫ್ರೆಂಡ್ಸ್ ಇರೋದ್ರಿಂದ ಪಾಪ ಅವರೇ ಎಲ್ಲ ಅಮೌಂಟ್ ಕೊಟ್ಟು ನನಗೆ ಫ್ರೀಯಾಗಿ ಕಳಿಸಿದ್ದಾರೆ.
ಆದರೆ ಇಲ್ಲೇನಂದರೆ ಎಲ್ಲ ಟೂರಿಸ್ಟ್ ಪ್ಲೇಸಲ್ಲಿ ಯಾಮರ್ಸೋದು ಜಾಸ್ತಿ, 100% ಯಾಮರಿಸ್ತಾರೆ. ಹಂಗಾಗಿ ಯಾರು ಯಾಮರಕ್ಕೆ ಹೋಗಬೇಡಿ. 3,000 4,000 ಎಲ್ಲ ಕೇಳ್ತಾರೆ. ಆ್ಯಕ್ಚುಲಿ ಇದು ಕುದುರೆ ಪ್ರೈಸ್ ಬಂದು 500 ರೂಪಾಯಿಂದ 700 ರೂಪಾಯಿ ಮ್ಯಾಕ್ಸಿಮಮ್ ಇರುತ್ತೆ ಅಷ್ಟೇ. ಅದರಲ್ಲಿ ಇವಾಗ ಗ್ಲೇಷಿಯರ್ ಅಂತ ಒಂದು ಜಾಗ ಇದೆ, ಅಲ್ಲಿಗೆ ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ಇರ್ಬೋದು. 4 ಕಿಲೋಮೀಟ್ರ್ ಕುದುರೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ರಾಜು ಜೊತೆ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ. ನಾನು ಫುಲ್ಲು ಲಕ್ಕಿ. ಮೇಲೆ ಇಲ್ಲಿ ಸ್ನೋಫಾಲೇ ಆಗಲ್ಲ, ಸ್ನೋಫಾಲ್ ಆಯಿತು ನೈಟು. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಮಳೆ. ಇವತ್ತು ಮಳೆ ನಿಲ್ಲಲ್ಲ, ಏನು ನೋಡೋಕ್ಕಾಗಲ್ಲ ಅಂದ್ಕೊಂಡೆ, ಆದರೆ ಮಳೆನೂ ನಿಂತೋಯ್ತು. ಚೆನ್ನಾಗಿ ಬಿಸಿಲು ಬರ್ತಾಯಿದೆ. ಸೊ ವೆದರು ಸಖತ್ತಾಗಿದೆ. ಪ್ಲೇಸು ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಇನ್ನು ಮುಂದೆ ಫುಲ್ಲು ಡೆಡ್ ಎಂಡ್ ಹೋಗೋಣ. ಡೆಡ್ ಎಂಡ್ ಹೋಗಿ ತೋರಿಸ್ತೀನಿ ಬನ್ನಿ, ಜಾಗ ಸಖತ್ತಾಗಿದೆ. ಸ್ವರ್ಗಕ್ಕೆ ಏಣಿ ಹಾಕೊಂಡು ಹತ್ಕೊಂಡು ಹೋಗೋ ಥರ ಇದೆ. ಲೈಫಲ್ಲಿ ಎಲ್ಲರೂ ಈ ಜಾಗನ ಒಂದ್ಸಲ ತಪ್ಪದೆ ಬಂದು ನೋಡಲೇಬೇಕು. ಟೂರಿಸ್ಟಿಗೆಲ್ಲ ಏನು ಮಾಡ್ತಾರೆ, ಕುದುರೆ ಕರ್ಕೊಬಂದು ಇಲ್ಲೊಂದು ಸ್ಟಾಪ್ ಇದೆ, ಇದೇ ಲಾಸ್ಟ್ ಸ್ಟಾಪ್ ಅಂತ ಎಲ್ಲ ಇಲ್ಲಿ ಬಿಟ್ಬಿಡ್ತಾರೆ. ಆದರೆ ನಮ್ಮ ಫ್ರೆಂಡು ಅವ್ರಿಗೆ ಜಗಳ ಮಾಡಿಬಿಟ್ಟು ಸ್ಟ್ರೈಟ್ ಡೆಡ್ ಎಂಡ್ವರೆಗೂ ಕರ್ಕೊಂಡು ಹೋಗೋಂತ ಹೇಳ್ಬಿಟ್ಟು ಇನ್ನೂ ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ. ಇಲ್ಲೇನು ಈ ಜಾಗ ಫುಲ್ಲು ಕಾಣಿಸ್ತಾ ಇದೆ. ಅಮಿತಾಬ್ ಬಚ್ಚನ್ ಸತ್ತೆ ಪೇ ಸತ್ತ ಅಂತ ಪಿಕ್ಚರ್ ಮಾಡಿದ್ರಂತೆ, ಅದು ಫುಲ್ಲು ಶೂಟಿಂಗ್ ಸ್ಪಾಟ್ ಇದೆ ಜಾಗ. ಈ ಜಾಗದಲ್ಲಿ ಫುಲ್ಲು ಶೂಟ್ ಮಾಡಿದ್ರಂತ ಆ ಪಿಕ್ಚರ್. ಪಾಪ ರಾಜು ಫುಲ್ಲು ಸುಸ್ತಾಗಿ ಹೋಗಿದೆ. ಈ ಐಸಲ್ಲಿ ನಮ್ಮ ಕೈಲೇ ಇರೋಕ್ಕಾಗಲ್ಲ. ಫೈನಲ್ ಡೆಸ್ಟಿನೇಷನ್ ಮುಂದೆ ಏನು ಕಾಣಿಸ್ತಾ ಇದೆ, ಅದೇ ಗ್ಲೇಷಿಯರ್. ಏನಿದೆ ಜಾಗ ನೋಡಿ. ಯಾವ ಸ್ವಿಟ್ಜರ್ಲೆಂಡು ಬೇಡ, ಏನೂ ಬೇಡ. ನಮ್ಮ ಕಾಶ್ಮೀರಕ್ಕೆ ಬಂದರೆ ಯಾವ ಸ್ವಿಟ್ಜರ್ಲೆಂಡ್ಗೂ ಕಮ್ಮಿ ಇಲ್ಲ ನಮ್ಮ ದೇಶ. ಇದೇ ಸೋನ್ಮಾರ್ಗ್ನ ಲಾಸ್ಟ್ ಡೆಡ್ ಎಂಡ್ ಗ್ಲೇಷಿಯರ್ ಅಂದರೆ ಇದೇ ಜಾಗ. ಈಗ ಜಾಸ್ತಿ ಯಾರು ಟೂರಿಸ್ಟ್ ಬರೋಲ್ಲ. ಅರ್ಧ ಜಾಗದಲ್ಲೇ ಸ್ಟಾಪ್ ಮಾಡಿ ಹಂಗಂಗೆ ಕುದುರೆಯವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಪಾಪ ನಮ್ಮ ಕುದುರೆ ಗಾಡಿಯನ್ನು ಒಳ್ಳೆಯವ್ರು ಇರೋದ್ರಿಂದ ಡೆಡ್ ಎಂಡಿಗೆ ಕರ್ಕೊಬಂದಿದ್ದಾರೆ. ಈ ಸ್ನೋ ನೋಡಿ ನನಗೆ 1 ನಿಮಿಷನೂ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ನಾನಂತೂ ಬಿದ್ದು ಒದ್ದಾಡಬೇಕು ಅನ್ನಿಸ್ತಾ ಇದೆ. ನಾನಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ ಇಲ್ಲಂತೂ. ಈ ಜಾಗ ನೋಡಿದ್ರೆ ನಿಮಗೆ ಯಾವ್ದಾದ್ರು ನೆನಪಾಗ್ತಾ ಇದೆಯಾ? ಯಾವುದು ಅಂದರೆ ಸಲ್ಮಾನ್ ಖಾನ್ ಬಜರಂಗಿ ಭಾಯಿಜಾನ್ ಪಿಕ್ಚರ್ ಮಾಡಿದಾರಲ್ಲ, ಅದ್ರ ಕ್ಲೈಮ್ಯಾಕ್ಸಲ್ಲಿ ಇಂಡಿಯಾ ಪಾಕಿಸ್ತಾನ ಅಂತ ಬಾರ್ಡ್ರ್ ಮಾಡಿದಾರಲ್ಲ, ಅದೇ ಎದುರುಗಡೆ ಕಾಣ್ತಾ ಇರೋದು ಇಂಡಿಯಾ, ಈ ಕಡೆ ಪಾಕಿಸ್ತಾನ ಮಾಡಿಬಿಟ್ಟು ಇಲ್ಲೇ ಶೂಟಿಂಗ್ ಮಾಡಿದ್ದು. ಈ ಸೆಂಟ್ರಲ್ ಏನು ನೀರು ಹರಿತಾ ಇದೆ ಇದೇ ನದಿ. ಇದೆಲ್ಲ ಸ್ನೋ ಕರಗ್ಬಿಟ್ಟು ಹರಿತಾ ಇರೋದು ನೀರಿದು. ಇದು ಮೇಯ್ನು ವಿಶೇಷ ಏನಂದರೆ, ಹಿಮಾಲಯದಲ್ಲಿರುವ ಮಿಷನರಿ ಸರೋವರ ಇರ್ಬೋದು, ಕ್ರಿಶ್ಚಿಯನರಿ ಸರೋವರ ಇರ್ಬೋದು, ಅವ್ರ ಗಂಗಾಬಲ್ ಸರೋವರ ಇರ್ಬೋದು, ಮತ್ತು ಗಡ್ಸರ್ ಸರೋವರ, ಇದೆಲ್ಲದಕ್ಕೂ ಮೇಯ್ನ್ ಟ್ರೆಕ್ಕಿಂಗ್ ಸ್ಪಾಟು ಸ್ಟಾರ್ಟ್ ಆಗೋದೇ ಇಲ್ಲಿಂದ. ನಾವೇನು ಅಮರನಾಥ್ ಯಾತ್ರೆಗೆ ಜರ್ನಿ ಮಾಡ್ತೀವಿ, ಆ ಜರ್ನಿ ಮೇಯ್ನ್ ಸ್ಟಾರ್ಟ್ ಆಗೋದು ಇಲ್ಲಿಂದ. ಬಾಲ್ತಾಲ್ ಜಾಗ ಏನಂದರೆ, ಇದು ಮೇಜರ್ ಅಮರನಾಥ್ ಯಾತ್ರೆಗೆ ಏನು ಬೇಸ್ ಕ್ಯಾಂಪ್ ಸ್ಟಾರ್ಟ್ ಆಗುತ್ತೆ ಅದು ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಅದು ಜೂನಿಗೆ ಓಪನ್ ಆಗುತ್ತೆ. ಅಲ್ಲಿವರೆಗೂ ಇಲ್ಲಿ ಟೂರಿಸ್ಟ್ ಪ್ಲೇಸ್ ಮಾಡ್ಕೊಂಡಿದ್ದಾರೆ. ಈ MTB ಬೈಕ್ ಎಲ್ಲ ರೈಡ್ ಮಾಡ್ಬೋದು ಇಲ್ಲಿ.
ಬನ್ನಿ MTB ಬೈಕ್ ರೈಡ್ ಮಾಡೋಣ, ಹೆಂಗಿರುತ್ತೆ ಮಜಾ ತಗೊಳ್ಳೋಣ. ಫೈನಲ್ ಆಗಿ MTB ಬೈಕ್ ಓಡಿಸ್ತಾ ಇದ್ದೀನಿ, ಅದು ಸ್ನೋ ಅಲ್ಲಿ ಸಿಕ್ಕಾಬಿಟ್ಟೆ ಮಜಾ ಬರ್ತಾ ಇದೆ. ಕಾರ್ಗಿಲಿಗೆ ಹೋಗ್ಬೇಕಾಗಿತ್ತು. ಇದೇ ಜೋಜಿಲಾ ಪಾಸ್ ರೋಡ್, ಇದು ಮೇನ್ ರೋಡು. ಲೇಗ್ ಹೋಗ್ಬೇಕು ಅಂದರೆ ಸೋನ್ಮಾರ್ಗಿಂದ ಮೇನ್ ರೋಡ್ ಇದೆ. 3 ದಿನದಿಂದ ಸ್ನೋ ಜಾಸ್ತಿ ಆಗಿ ರೋಡ್ ಕ್ಲೋಸ್ ಆಗಿದೆ. ಇನ್ನೂ 1 ವಾರ ಈ ರೋಡ್ ಕ್ಲೋಸ್ ಅಂತೆ. ವರ್ಲ್ಡ್ ಡೇಂಜರಸ್ ರೋಡಲ್ಲಿ ಇದು ಒಂದು ರೋಡ್. ಇದು ಇವತ್ತು ಹೋಗೋಕ್ಕಾಗ್ತಾ ಇಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ನಿಮಗೆ ಕರ್ಕೊಂಡು ಹೋಗ್ತೀನಿ. ಕಾರ್ಗಿಲ್ ಮುಖಾಂತರ ಲೇಗ್ ಹೋಗುತ್ತೆ ಇದು ಮೇನ್ ರೋಡ್ ಆ್ಯಕ್ಚುಲಿ. ಅಂತೂ ಇಂತೂ ಫೈನಲ್ಲಾಗೆ ಈ ಸಂಧಿ ರೋಡಲ್ಲಿ ಹುಡ್ಕೊಂಡು ಕಾಶ್ಮೀರದ ಲಾಸ್ಟ್ ವಿಲೇಜಿಗೆ ಬಂದಿದ್ದೀವಿ. ಈ ವಿಲೇಜ್ ಹೆಸರು ಸರ್ಬಲ್ ಅಂತ. ಇದು ಬಿಟ್ಟರೆ ನೆಕ್ಸ್ಟ್ ಎಲ್ಲ ನಿಮಗೆ ಒಂದು ಸೈಡ್ ಹೋದರೆ ಪಾಕಿಸ್ತಾನ ಸಿಗುತ್ತೆ, ಆ ಗುಡ್ಡದ ಆ ಕಡೆಗೆ ಹೋದರೆ. ಈ ಕಡೆ ಹೋದರೆ ನಿಮಗೆ ಲೇ ಸಿಗುತ್ತೆ. ಇದೇ ಕಾಶ್ಮೀರದ ಲಾಸ್ಟ್ ವಿಲೇಜು. ಪಾಳು ಬಿದ್ದಿರೋ ಇದ್ರ ಥರ ಮಶಾಣ ಥರ ಆಗೋಗ್ಬಿಟ್ಟಿದೆ. ಇಲ್ಲಿ ಯಾರು ಇರ್ತಾರೋ ಇರಲ್ವೋ ಗೊತ್ತಿಲ್ಲ. ಎಂಟ್ರೆನ್ಸಲ್ಲಿ ಮಾತ್ರ ಸ್ಟಾರ್ಟಿಂಗ್ ಜನ ಇದ್ದರು, ಇನ್ನು ಉಳಿದಿದ್ದೆಲ್ಲ ಬಿದ್ದೋಗಿದೆ ನೋಡಿ ಇಲ್ಲಿ. ಊಟಕ್ಕೆಲ್ಲ ಹೆಂಗೆ ವ್ಯವಸ್ಥೆ ಮಾಡ್ಕೋತಾರೆ, ಏನು ಮಾಡ್ಕೋತಾರೆ ಒಂದು ಗೊತ್ತಿಲ್ಲ. ಈಗ ಗುಡ್ಡದು ತುದೀಲಿದೆ, ಒಂದು 20-25 ಮನೆ ಇರ್ಬೋದು ಇಲ್ಲಿ ಗುಡ್ಡದ ತುದಿಲಿ. ಇದು ಬಿಟ್ಟರೆ ಇಲ್ಲಿ ಏನೂ ಇಲ್ಲ, ಬರೀ ಸ್ನೋ, ಗುಡ್ಡ, ಬೆಟ್ಟ ಅಷ್ಟೇ. ಇದು ಬಿಟ್ಟರೆ ಇನ್ನು ಮುಂದಕ್ಕೆಲ್ಲ ನಿಮಗೆ ಪಾಕಿಸ್ತಾನ ಸಿಗುತ್ತೆ. ಈ ವಿಡಿಯೋನ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೋತೀನಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.